ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಮಗಳಿಗೆ ಸ್ಕೂಲ್ ರಜಾ. ಅಂದರೆ ಇವಾಗ ಕ್ರಿಸ್ಮಸ್ ಹಾಲಿಡೇಸ್ ನಡೀತಿರೋದ್ರಿಂದ ಅವಳಿಗೆ 25th ಜಾನ್ವರಿ 1 ರಜಾ. ಇನ್ನು 2 ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ನಾರ್ಮಲಾಗಿ ವೀಕ್ ಡೇಸಲ್ಲಿ ಅವಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅನ್ನೋ ಕಾರಣಕ್ಕೆ ಬೇಗ ಎದ್ದೇಳಲೇಬೇಕಾಗುತ್ತೆ. ಇನ್ನು ಅವಳು ಹೋಗೋಷ್ಟೊತ್ತಿಗೆ ಎಲ್ಲನೂ ರೆಡಿ ಮಾಡಬೇಕಲ್ಲ, ಆ ಕಾರಣಕ್ಕೆ. ಇನ್ನು ಸಂಡೇ ಟೈಮು ಬೇಗ ಎದ್ದೇಳಬಾರ್ದು, ಮಲ್ಕೋಬೇಕು ಅಂತ ಅನಿಸಿದ್ರು ವೀಕ್ ಡೇಸಲ್ಲಿ ನಾವು ಯಾವ ಟೈಮಿಂಗ್ಸಿಗೆ ಎದ್ದು ಅಭ್ಯಾಸ ಆಗಿರ್ತೀವಿ ಅದೇ ಟೈಮಿಂಗ್ಸ್ಗೆ ಕರೆಕ್ಟಾಗಿ ಸಂಡೇ ಟೈಮು ಕೂಡ ಎಚ್ಚರ ಆಗಿಬಿಡುತ್ತೆ. ಆದ್ದರಿಂದ ನಾವು ಯಾವ ಟೈಮಿಗೆ ಎದ್ದೇಳ್ತೀವಿ ಅದೇ ಟೈಮ್ ಫಿಕ್ಸ್ ಆಗಿರುತ್ತೆ ಪ್ರತಿದಿನವೂ ಅಷ್ಟೇ. ಇವಾಗ ಅವಳಿಗೆ ರಜೆ ಇತ್ತು ಅಂತ ಹೇಳಿದ್ರು ಪೂಜೆ ಅಥವಾ ವಾರ ಇರೋ ಕಾರಣಕ್ಕೆ ಮನೆ ಕ್ಲೀನ್ ಮಾಡಬೇಕು ಅಂತ ಹೇಳಿ ಬೇಗನೆ ಎದ್ದೇಳಬೇಕಾಗುತ್ತೆ. ಒಂದು ವೇಳೆ ನಾನು ಲೇಟಾಗಿದ್ದರು ಅಮ್ಮ ನನಗಿಂತ ಮುಂಚೆನೇ ಎದ್ದಿರ್ತಾರೆ. ಎದ್ದು ಅವರು ಬಾಗಿಲು ಕಸ ಎಲ್ಲನೂ ಗುಡಿಸಿ ಅದಾದಮೇಲೆ ವಾಕಿಂಗ್ಗೆ ಹೋಗ್ತಾರೆ. ಅಥವಾ ನನ್ನ ಮಗಳನ್ನ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಅವಳನ್ನ ಸಂಪೂರ್ಣವಾಗಿ ಅವರೇ ರೆಡಿ ಮಾಡೋದು. ಇಲ್ಲ ಅಂತ ಅಂದರೆ ಅವರು ಬಾಗಿಲು ಕಸ ಗುಡಿಸ್ಬಿಟ್ಟು ಆಮೇಲೆ ವಾಕಿಂಗು ಕೂಡ ಮುಗಿಸ್ಕೊಂಡು ಬರ್ತಾರೆ. ಇನ್ನು ಖಾಲಿ ಹೊಟ್ಟೆಗೆ ಬಿಸಿನೀರನ್ನು ಕುಡಿಯೋ ಅಭ್ಯಾಸ ಇದೆ. ಅದರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರನ್ನ ಕಾಯಿಸ್ಕೊಂಡು ಅದಕ್ಕೆ ನಾನು ಇವತ್ತು ಒಂದು 4ರಿಂದ 5 ಎಲೆಯಷ್ಟು ತುಳಸಿ ಎಲೆನ ಹಾಕ್ಕೊಂಡು ನೀರನ್ನು ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಇದು ಏನೋ ಒಂಥರ ಮೈಂಡು ಫ್ರೆಶ್ ಅಂತ ಅನಿಸುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಖಂಡಿತ ಇದು ಹೆಲ್ತ್ಗೂ ಒಳ್ಳೆಯದು, ಹಾಗೆಯೇ ಮೈಂಡ್ ಫ್ರೆಶ್ ಕೂಡ ಆಗುತ್ತೆ. ಇನ್ನು ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ರಸಮ್ ರೈಸ್ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಫಸ್ಟು ಸ್ವಲ್ಪ ಮಸಾಲೆನ ರುಬ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 3ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆಯೇ ಒಂದು 2ರಿಂದ 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನು ತರಿಯಾಗಿ ರುಬ್ಕೊಂಡು ಬರಬೇಕು. ಇನ್ನು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಇದು ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆನ ಹಾಕಿ ಒಂದು 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ಎಲ್ಲನೂ ತೆಗೆದು ಈ ರೀತಿ ಸಣ್ಣದಾಗಿ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅದಾದಮೇಲೆ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಬಿಡಿಸಿಟ್ಕೊಂಡಿರೋಂತಹ ಸಣ್ಣ ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದ್ದರೆ ದಪ್ಪ ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ನಾನಿಲ್ಲಿ ಈ ಈರುಳ್ಳಿ ಇತ್ತು ಅಂತ ಹೇಳಿಬಿಟ್ಟು ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಈ ಸಣ್ಣ ಈರುಳ್ಳಿಲಿ ಸಾಂಬಾರು ಮಾಡಿದ್ರು ಅಷ್ಟೇ ಅಥವಾ ಬಿಸಿಬೇಳೆಬಾತು ಈ ಥರ ತಿಂಡಿಗಳಿಗೂ ಯೂಸ್ ಮಾಡಿದ್ರು ತುಂಬ ಟೇಸ್ಟ್ ಕೊಡುತ್ತೆ. ಈಗ ಇದಕ್ಕೆ ಒಂದು 2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿದ್ವಲ್ಲ ತರಿಯಾಗಿ ಈ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಬೇಕು ಅಂತಂದರೆ ರಸಮ್ ಪೌಡರ್ನೂ ಕೂಡ ಯೂಸ್ ಮಾಡ್ತಾರೆ. ನಾನಿಲ್ಲಿ ರಸಮ್ ಪೌಡರ್ ಏನು ಯೂಸ್ ಮಾಡ್ತಾ ಇಲ್ಲ. ನಾನು ಆಗಲೇ ಏನು ಮಿಕ್ಸಿ ಜಾರಿಗೆ ಹಾಕಿ ತೋರಿಸಿದ್ನೋ ಅಷ್ಟು ಪದಾರ್ಥನ ಹಾಕಿ ಮಾಡಿದ್ರೆ ಸಾಕು, ತುಂಬಾ ಟೇಸ್ಟ್ ಆಗಿರುತ್ತೆ. ಇವಾಗ ಇದನ್ನು ಹಾಕಿ ಸ್ವಲ್ಪ ಹಾಗೆಯೇ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕು. ಅದರ ಹಸಿ ವಾಸನೆ ಎಲ್ಲ ಹೋಗಿ ಅದು ಸ್ಮೆಲ್ಲು ಫ್ಲೇವರ್ ಚೆನ್ನಾಗಿ ಬರಬೇಕು. ಆ ರೀತಿ ಇದನ್ನು ಹುರ್ಕೊಂಡು ಈಗ ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೆ. ಅದರ ರಸ ಎಲ್ಲನೂ ಕೂಡ ತೆಗೆದು ಇದರೊಳಗಡೆ ಹಾಕಿ ಹುಣಸೆ ಹಣ್ಣನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಕುದಿಸ್ಕೋಬೇಕು. ಇನ್ನು ಈ ಕಡೆ ನಾನಿಲ್ಲಿ ಒಂದು 2 ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿಗೆ ನಾನಿಲ್ಲಿ 1 ಲೋಟದಷ್ಟು ಬೇಳೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮನೇಲೇ ಮಾಡಿರೋಂತಹ ಬೇಳೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ನಾವು ಹೊಲದಲ್ಲಿ ತೊಗರಿ ಕಾಳನ್ನ ಬೆಳೆದು ಅದನ್ನು ಒಣಗಿಸಿ ಅದನ್ನು ಬೇಳೆ ಮಾಡಿ ಮನೇಲಿ ಇಟ್ಕೊಳ್ತು ಮಾಡ್ತೀವಿ. ಅಂಗಡಿಯಲ್ಲಿ ಅಷ್ಟಾಗಿ ತರೋದಕ್ಕೆ ಹೋಗಲ್ಲ. ಅಂಗಡಿ ಬೇಳೆ ಇದ್ದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಮನೇಲೇ ಮಾಡಿರೋಂತಹ ಬೇಳೆನ ಹಾಕಿ ಇದನ್ನು ತೊಳೆದು ಒಂದು 1/4 ಗಂಟೆ ನೆನೆ ಹಾಕಿಟ್ಟಿದ್ದೆ. ಅದಾದಮೇಲೆ ಈಗ ಕುಕ್ಕರ್ ಒಳಗಡೆ ಬೇಳೆ ಮತ್ತು ಅಕ್ಕಿ ಎರಡನ್ನೂ ಕೂಡ ಹಾಕ್ಕೊಂಡು ಒಂದು ರೌಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಬೇಳೆನ ಉರಿಬೇಕು ಅಂತ ಏನಿಲ್ಲ, ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಲೋಟ ಅಕ್ಕಿ ಹಾಗೆಯೇ 1 ಲೋಟ ಬೇಳೆ ತಗೊಂಡಿರೋದ್ರಿಂದ ಒಂದು 6ರಿಂದ 7 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಸ್ವಲ್ಪ ಹೆಚ್ಚಿಗೆ ಪ್ರಮಾಣದಲ್ಲೇ ಹಾಕ್ಕೊಂಡ್ರೆ ಬೇಳೆ ಮತ್ತು ಅಕ್ಕಿ ಎರಡೂ ಕೂಡ ಚೆನ್ನಾಗಿ ಬೇಯುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನೋಡಿ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಂಡು ಇದನ್ನು ಒಂದು ರೌಂಡ್ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ವಿಷಲ್ ಕೂಗಿಟ್ರೆ ಇದು ಒಂದು 2 ವಿಷಲ್ ಆಗಬೇಕು. ಬೇಳೆ ಅಕ್ಕಿ ಚೆನ್ನಾಗಿ ಬೇಯಬೇಕು. ಅದರಿಂದ
ಇನ್ನು ಕುಕ್ಕರ್ ವಿಷಲ್ ಬರೋಷ್ಟೊತ್ತಿಗೆ ಇನ್ನು ಮಿಕ್ಕಿದ ಕೆಲಸನ ಮಾಡ್ಕೊಳ್ತೀನಿ. ಅದ್ರ ಪಾಡ್ಗದು ಒಲೆ ಮೇಲೆ ಬೇಯ್ತಾ ಇರುತ್ತೆ. ಇನ್ನು ಸುಮ್ಮನೆ ಕುತ್ಕೊಳ್ಳೋದಕ್ಕಿಂತ ಈ ರೀತಿ ಅಡುಗೆ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಬರ್ತಾಯಿದ್ರೆ ನಮಗೂ ಕೂಡ ಕೆಲಸ ಕಡಿಮೆ ಆಗುತ್ತೆ. ಹಾಗೆಯೇ ಅಡುಗೆ ಎಷ್ಟು ಬೇಗ ಆಗುತ್ತೆ ಅಂತ ನಮ್ಮದು ಅನಿಸಲ್ಲ, ಅಷ್ಟು ಬೇಗನೆ ಆಗುತ್ತೆ. ಏಕೆಂದರೆ ನಾವು ಕೆಲಸ ಮಾಡ್ತಾ ಇರ್ತೀವಲ್ಲ, ನಾವೇನು ಕೆಲಸ ಮಾಡದೆ ಕೂತಿದ್ದಾಗ ಟೈಮ್ ಕಳೆಯೋದೇ ಕಷ್ಟ ಆಗುತ್ತೆ. ಅದೇ ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ರೆ ಆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಬೇಗ ಆಗುತ್ತೆ. ಹಾಗೆಯೇ ಮನೆಯೂ ಕೂಡ ಕ್ಲೀನಾಗಿರುತ್ತೆ. ಅದರಿಂದ ಅದು ಕುಕ್ಕರ್ ವಿಷಲ್ ಆರೋಷ್ಟೊತ್ತಿಗೆ ಅಥವಾ ಬೇರೆ ಅಡುಗೆನ ಮಾಡೋಷ್ಟೊತ್ತಿಗೆ ನಾನು ಏನಾದರೂ ಈ ರೀತಿ ಸೆಲ್ಫ್ ಮೇಲೆ ಏನಾದರೂ ಗಲೀಜಿದ್ದಾಗ ಅದೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಈ ಕಡೆ ಅಡುಗೆನೂ ರೆಡಿ ಆಗ್ತಾ ಇರುತ್ತೆ, ಹಾಗೆಯೇ ಅಡುಗೆ ಮನೆಯೂ ಕೂಡ ಕ್ಲೀನ್ ಆಗ್ತಾ ಇರುತ್ತೆ. ಇನ್ನು ಆಲ್ರೆಡಿ ಅಡುಗೆಗೆ ಏನೇನು ಬೇಕಾಗುತ್ತೆ ಅದೆಲ್ಲನೂ ಕೂಡ ಕಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಈರುಳ್ಳಿ ಸಿಪ್ಪೆ ಆಗಿರ್ಬೋದು ಅಥವಾ ಬೇರೆ ಪಾತ್ರೆಗಳೆಲ್ಲನೂ ತೆಗೆದಿಟ್ಟಿರ್ತೀನಲ್ವ ಸೆಲ್ಫ್ ಮೇಲೆ, ಅದೆಲ್ಲನೂ ಕೂಡ ಎತ್ತಿಟ್ಬಿಟ್ಟು ಇನ್ನು ಮಿಕ್ಸಿ ಜಾರಲ್ಲಿ ಪ್ರತಿ ಸಲ ನಾವು ಖಾರ ರುಬ್ಬಿದಾಗ ಏನಾದರೂ ಸ್ವಲ್ಪ ಅದು ಹೊರಗಡೆ ಚೆಲ್ಲಿರುತ್ತೆ. ಅದರಿಂದ ಮಿಕ್ಸಿನ ಚೆನ್ನಾಗಿ ಒರೆಸ್ಕೊಂಡು ಇಟ್ಕೋಬೇಕು. ಅದರಿಂದ ಫಸ್ಟ್ ಅದನ್ನು ಮಿಕ್ಸಿನ ಚೆನ್ನಾಗಿ ಒರೆಸಿ ಎತ್ತಿಟ್ಕೊಂಡು ಅದಾದಮೇಲೆ ಮೇಲ್ಗಡೆ ಟಾಪ್ ಕೌಂಟನ್ನು ಚೆನ್ನಾಗಿ ಒರೆಸ್ಕೊಳ್ತೀನಿ. ಯಾವುದೇ ರೀತಿಯಾದಂತಹ ಲಿಕ್ವಿಡು ಆ ಥರ ಏನು ನಾನು ಯೂಸ್ ಮಾಡಲ್ಲ. ನಾರ್ಮಲಾಗಿ ಚೆನ್ನಾಗಿರೋ ಫ್ರೆಶ್ ಆಗಿರೋ ನೀರನ್ನು ತಗೊಂಡು ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಅದನ್ನು ನೀಟಾಗಿ ಅದ್ದಿ ಬಟ್ಟೆನ ಕ್ಲೀನ್ ಮಾಡಿಕೊಂಡು ಸೆಲ್ಫನ್ನ ನೀಟಾಗಿ ಒರೆಸ್ಕೊಳ್ತೀನಿ. ಆವಾಗ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಹಾಗೆಯೇ ಪಾತ್ರೆಗಳು ಕೂಡ ಇರುತ್ತೆ. ಇನ್ನು ಬೆಳಿಗ್ಗೆ ಕಾಫಿ ಕುಡ್ದಿರೋದು, ಕಾಫಿ ಮಾಡಿರೋದು ಅಥವಾ ಅಡುಗೆಗೆ ಬಳಸಿರೋಂತಹ ಕೆಲವೊಂದು ಪಾತ್ರೆಗಳೆಲ್ಲ ಇರುತ್ತಲ್ವ, ಅದನ್ನು ಕೂಡ ಅಷ್ಟೇ ಅಲ್ಲಲ್ಲೇ ತೊಳೆದು ಹಾಕ್ಕೊಂಡ್ಬಿಡ್ತೀನಿ. ಮೇನ್ ಏನು ಅಂತಂದರೆ ಪಾತ್ರೆ ತೊಳೆಯೋದೇ ಕಷ್ಟ ಆಗಿಬಿಡುತ್ತೆ. ನಾವು ಜಾಸ್ತಿ ಇಟ್ಕೊಂಡಷ್ಟು ಅದು ಜಾಸ್ತಿ ಅಂತ ಅನಿಸುತ್ತೆ. ನಾವು ಮಧ್ಯೆ ಕೆಲಸ ಮಾಡ್ತಾ ಈ ರೀತಿ ತೊಳ್ಕೊಂಬಿಟ್ರೆ ಕೆಲಸನೂ ಕೂಡ ಕಡಿಮೆ ಅಂತ ಅನಿಸುತ್ತೆ. ಅದರಿಂದ ಆವಾಗಲೇ ನಾನು ಬಿದ್ದಿರೋಂತಹ ಪಾತ್ರೆಗಳನ್ನ ನೀಟಾಗಿ ತೊಳೆದು ಎತ್ತಿಟ್ಕೊಂಡ್ಬಿಡ್ತೀನಿ. ಇನ್ನು ಎಲ್ಲ ಕ್ಲೀನಿಂಗು ಮುಗಿಯೋಷ್ಟೊತ್ತಿಗೆ ಕುಕ್ಕರ್ ವಿಷಲ್ ಕೂಡ ಬಂತು. 2 ವಿಷಲ್ ಕೂಗಿಸ್ಕೊಂಡು ತಣ್ಣಗಾದಮೇಲೆ ಈಗ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು. ನೀರಿನ ಪ್ರಮಾಣನ ಹೆಚ್ಚಾಗಿ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ. ನಾನಿಲ್ಲಿ ಸ್ವಲ್ಪ ಸಾಫ್ಟಾಗಿ ಬೇಯೋವರೆಗೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಬಿಸಿನೀರನ್ನು ಕಾಯಿಸಿಟ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಫಸ್ಟಿಗೆ ಜಾಸ್ತಿ ನೀರನ್ನು ಹಾಕ್ಬಿಟ್ರೆ ರೈಸ್ ಎಲ್ಲನೂ ಕೂಡ ಸ್ಮ್ಯಾಶ್ ಆಗೋಷ್ಟು ಬೆಂದ್ಬಿಡುತ್ತೆ. ಅದರಿಂದ ಈ ರೀತಿ ಕೂಗಿಸ್ಕೊಂಡು ಅದಾದಮೇಲೆ ಬಿಸಿನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಅಕ್ಕಿದು ಚೆನ್ನಾಗಿ ಅದು ಬಿಡಿಯಾಗಿ ಬಂದಿರುತ್ತೆ. ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನು ಹಾಕೋಬೇಕು. ನಾರ್ಮಲಾಗಿ ಪೊಂಗಲ್ಲು, ಬಿಸಿಬೇಳೆಬಾತ್ ಯಾವ ಕನ್ಸಿಸ್ಟೆನ್ಸಿಲಿರುತ್ತೆ ಅದೇ ಅಳತೆ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ಏನಾದರೂ ರುಚಿ ಕಡಿಮೆ ಇತ್ತು ಅಂತ ಹೇಳಿದರೂ ಕೂಡ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ಲಾಸ್ಟಿಗೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲವೂ ಕೂಡ ಹದವಾಗಿ ಮಿಕ್ಸ್ ಆಗುತ್ತೆ. ಆಗ ತುಂಬಾ ಚೆನ್ನಾಗಿ ಬಂದಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿರುತ್ತೆ. ಮೇಲ್ಗಡೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಅಕಸ್ಮಾತ್ ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.